ನಕ್ಷತ್ರ ಎಲ್ಲಿದ್ಯಾ ಪುಟ್ಟ ನೀನು? ಎಲ್ಲ ಹೋಗ್ಬಿಟ್ಟಿದ್ಯಾ ನೀನು? ನನ್ಗೇನು ಆಗಿಲ್ಲ. ನಾನು ಮನೆಗೆ ಬಂದಿದ್ದೀನಮ್ಮ. ನಾನು ಚೆನ್ನಾಗೇ ಇದ್ದೀನಿ. ನೀನು ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಿದ್ರು. ಹೋ ಪುಟ್ಟ, ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ, ಆದ್ರೆ ನೀನೇ ಅಲ್ಲಿರ್ಲಿಲ್ಲ. ನಾನು ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ಸಾರಿ ನಮ್ಮ, ಇನ್ಮೇಲೆ ಹೀಗೆ ಮಾಡಲ್ಲ. ನಾನು ಭೂಪತಿಗೆ ತುಂಬಾ ತೊಂದರೆ ಕೊಟ್ಟೆ ಕಣೆ. ಪಾಪ, ಅವನು ಎಷ್ಟು ಬೇಜಾರು ಮಾಡ್ಕೊಂಡೋ ಏನೋ. ಯಾಕಮ್ಮ? ಅವನಿಗೇನಾಯ್ತು? ನೀನೇನು ಮಾಡಿದೆ? ಯಾಕಮ್ಮ ಯಾಕಮ್ಮ ಹಾಗೆ ಮಾಡಕ್ಕೋದೆ? ಭೂಪತಿ ನಮ್ಗೆ ಮೋಸ ಮಾಡಿಲ್ಲ. ಸತ್ಯ ಗೊತ್ತಾದ್ರೆ ಎಲ್ಲಿ ನಾವು ಅವನ್ನ ದೂರ ಮಾಡ್ತೀವೋ ಅಂತ ಎಲ್ಲ ಮುಚ್ಚಿಟ್ನ ಹೊರತು ಬೇರೇನು ಇಲ್ಲಮ್ಮ. ಆ ಥರ ಎಲ್ಲ ನಡ್ಕೊಂಡ್ಮೇಲೆ ನನಗೂ ತುಂಬ ಬೇಜಾರಾಯಿತು ಕಣೆ. ನನ್ನಿಂದ ಎಷ್ಟು ಜನಕ್ಕೆ ತೊಂದರೆ. ಸಾರಿ ನಮ್ಮ. ನನಗದೆಲ್ಲ ಏನು ಬೇಡ. ನೀನು ಇಷ್ಟು ಹೊತ್ತು ಎಲ್ಲಿದ್ದೆ ಹೇಳು? ನಿನಗೇನೋ ಆಗಿದೆ ಕಣೆ. ನಿನ್ನ ಮನ್ಸಿಗೇನೋ ನೋವಾಗಿದೆ, ಅದೇನು ಅಂತ ಹೇಳೆ. ಅಮ್ಮ, ನನ್ಗದನ್ನೆಲ್ಲ ಹೇಗೆ ಹೇಳಬೇಕೋ ಗೊತ್ತಾಗ್ತಿಲ್ಲ. ಆದರೆ ಒಂದಂತೂ ಹೌದು, ಏನೇ ಆದರೂ ಏನೇ ಹೋದ್ರು ನೀನೇ ನನ್ನಮ್ಮ. ನಾನು ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟೆ ಹೋದ್ರು ನಿನ್ನ ಎದೆ ಹಾಲು ಕುಡ್ದು ಬೆಳೆದಿದ್ದೀನಿ. ಯಾವತ್ತಿದ್ರೂ ನೀನೇ ನನಗೆ ಮುಖ್ಯ. ನನಗೂ ಅಷ್ಟೇ ಪುಟ್ಟ, ಯಾವತ್ತಿದ್ರು ನೀನೇ ನನ್ನ ಮಗಳು. ಅಮ್ಮ, ನಮಗೇನೋ ಒಂದು ಸತ್ಯ ಗೊತ್ತಾದಾಗ ಅದನ್ನು ಹೇಳಬೇಕಾದವ್ರಿಗೆ ಹೇಳಬೇಕಾ, ಇಲ್ಲ ಅದನ್ನು ಮುಚ್ಚಿಟ್ರೆ ತಪ್ಪಾಗುತ್ತಾ? ನಾವು ಹೇಳೋ ಸತ್ಯದಿಂದ ಒಂದು 4 ಜನಕ್ಕೆ ಒಳ್ಳೇದಾಗುತ್ತೆ ಅಂದರೆ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಪುಟ್ಟ. ಅದೇ ಆ ಸತ್ಯ ಹೇಳೋದ್ರಿಂದ ನಮಗೆ ಮಾತ್ರ ಒಳ್ಳೇದಾಗುತ್ತೆ, ಬೇರೆಯವ್ರ ಮನಸ್ಸಿಗೆ ನೋವಾಗುತ್ತೆ, ಅವ್ರಿಗೆ ಕೆಟ್ಟದಾಗತ್ತೆ ಅಂದರೆ ಆ ಸತ್ಯಕ್ಕೆ ಬೆಲೆ ಇರೋದಿಲ್ಲ ಪುಟ್ಟ. ನಿಜವಾಗ್ಲೂ ತಪ್ಪಾಗಲ್ವಾ? ಇಲ್ಲ ಪುಟ್ಟ, ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಎಷ್ಟೇ ನೋವಾದರೂ ಸಹಿಸ್ಕೋಬೇಕು. ನಾವು ಒಂದು ಸತ್ಯನ ಹೇಳೋದ್ರಿಂದ ಒಬ್ರು ಮನಸ್ಸಿಗೆ ನೋವಾಗುತ್ತೆ, ಅವ್ರ ಜೀವನದಲ್ಲಿ ಕೆಟ್ಟದಾಗುತ್ತೆ ಅಂದರೆ ಆ ಸತ್ಯನ ಹೇಳೋ ಅವಶ್ಯಕತೆನೇ ಇಲ್ಲ ಪುಟ್ಟ. ಥ್ಯಾಂಕ್ಸ್ ಅಮ್ಮ. ನೀನು ಇಷ್ಟು ಹೇಳ್ದೆಲ್ಲ ನನಗೀಗ ನೆಮ್ಮದಿ ಆಯಿತು. ಅದಕ್ಕೆ ನೋಡು ನಿನ್ನ ಅಮ್ಮ ಅನ್ನೋದು. ನಿನ್ನೆ ರಾತ್ರಿನೇ ಮುಗಿಸ್ತೀನಿ ಅಂದಿದ್ದಕ್ಕೆ ನಾ ಹ್ಞೂ ಅಂದೆ. ಈಗ ನೋಡಿದ್ರೆ ಇನ್ನೂ ಕೆಲಸ ಮುಗಿಸಿಲ್ವಾ? ಗೆಸ್ಟ್ ಎಲ್ಲ ಬಂದ್ಮೇಲೂ ನೀವು ಹೀಗೆ ಮಾಡ್ತಾ ಇದ್ರೆ ಅವ್ರು ಏನು ಅನ್ಕೊಂತಾರೆ? ಇಲ್ಲ ಸರ್, ಇನ್ನೊಂದು ಗಂಟೆ ಎಲ್ಲ ಮುಗ್ದಾಯ್ತು, ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತೀವಿ ಸರ್. ಬೇಗ ಮಾಡಿ ಪ್ಲೀಸ್. ಹಾಂ ಸರ್. ನೋಡು, ನೀನು ಈ ಥರ ಖುಷಿ ಖುಷಿಯಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದು ಬಿಟ್ಟು ಸಪ್ಪೆ ಮುಖ ಹಾಕ್ಕೊಂಡು ಅಳ್ತಾ ಇದ್ರೆ ಇಲ್ಲ, ಇನ್ಮೇಲಾಗಿರಲ್ಲ. ಹೇಳಿದ್ನಲ್ಲ, ತಲೆಯಲ್ಲಿ ಏನೇನೋ ಕೊರಿತಿತ್ತು, ಅದಕ್ಕೆ ಆಗಾಡ್ತಿದ್ದೆ. ಇವಾಗೆಲ್ಲ ಕ್ಲಿಯರ್ ಆಗಿದೆ. ಇವತ್ತು ಹ್ಯಾಪಿ ಹ್ಯಾಪಿ. ನೋಡು, ಗಂಡಿನ ಕಡೆಯವ್ರು ಬಂದಾಗಲೂ ನೀನು ಇದೇ ಥರ ಮುಂದೆ ನಿಂತು ಅವ್ರನ್ನ ವೆಲ್ಕಮ್ ಮಾಡಬೇಕು. ನಾನು ಆರ್ತಿ ಬ್ಯುಸಿಯಾಗಿರ್ತೀವಿ. ತಲೆನೇ ಕೆಡ್ಸ್ಕೋಬೇಡಿ, ಎಲ್ಲ ನಾನು ನೋಡ್ಕೋತೀನಿ. ನಮ್ಮ ಅಡ್ಗೆಯವ್ರು ಬಂದ್ರು. ಸಚಾ, ರಾಜಣ್ಣ, ನೀವು ಒಳಗಡೆ ಇರಿ, ನಾನು ಇದು ಮುಗಿಸ್ಬಿಟ್ಟು ಬರ್ತೀನಿ. ಆಯ್ತು ಬೇಟೆ. ಹರಾಜು. ದೇವ್ರೆ, ಈ ಮಗುನ ಯಾವಾಗಲೂ ಹೀಗೆ ಖುಷಿಯಾಗಿಟ್ಟಿರಪ್ಪ. ಊಟಕ್ಕೆ ಏನೇನು ಬೇಕು ಅಂತ ನಕ್ಷತ್ರ ಹೇಳಿರಬೇಕು. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಂದಿದ್ದೀರಾ ಅಲ್ವಾ? ಮಾಜಿ, ನಮ್ಮದು ಎಲ್ಲ ಐಟಮ್ಗೆ ತಂದಿದ್ದಾರೆ. ಹಾಗೆ ಏನಾರು ಸ್ವಲ್ಪ ಶಾರ್ಟೇಜ್ ಆದರೆ ನಾವು ತಗೊಂಡು ಬರ್ತೀವಿ. ನಕ್ಷತ್ರ ಭೇಟಿ ಎಷ್ಟಾರು ನಮ್ಮದು ಭೇಟಿ ಇದ್ದಂಗೆ ಅಲ್ಲ. ನಾವು ಎಲ್ಲ ಸೇರಿ ಒಳ್ಳೆ ಅಡುಗೆಗೆ ಮಾಡ್ತೀವಿ. ನೀವೇನು ಟೆನ್ಷನ್ಗೆ ಆಗೋದು ಬೇಡ.
ನಕ್ಷತ್ರನ ಮೇಲ್ವಿಚಾರಣೆ ಇದೆ ಅಂದರೆ ಟೆನ್ಷನ್ ಆಗೋ ಅಗತ್ಯನೇ ಇಲ್ಲ. ಸರಿ, ಅಡುಗೆ ಮಾಡೋದಕ್ಕೆ ಟೆರೆಸ್ ಮೇಲೆ ವ್ಯವಸ್ಥೆ ಮಾಡಿದೆ. ಏನಾದರೂ ಬೇಕಿದ್ರೆ ಕೇಳಿ. ಹಾಂ, ಆಯ್ತು ಮಾಜಿ. ಚಲ್ರೆ ಬೇಟ. ಚಾಚಾ, ರಾಜಣ್ಣ, ನಿಮ್ದೆಲ್ಲ ಹೊಟ್ಟೆಗಾಯ್ತಾ? ಏನಾದರೂ ತಿನ್ನಕ್ ತರ್ಲಾ? ಮುಗಿಸ್ಕೊಂಬಂದ್ವಿ ನಕ್ಷತ್ರ. ಅಲ್ಲ ಬೇಟೆ, ನಿನ್ನೆ ಯಾಕೆ ಹಂಗೆ ಮಾಡ್ಬಿಟ್ಟೆ ನೀನು? ಭೂಪತಿ ಬೇಟ ಎಷ್ಟು ಹೆಸರಿದ್ದ ಗೊತ್ತಾ? ಇಡೀ ಸಿಟಿಗೆ ಹುಡುಕಿದ್ದಾನೆ. ಅಷ್ಟೇ ಅಲ್ಲ ನಕ್ಷತ್ರ, ನಿನ್ನೆ ನಿಮ್ಮ ತಾಯಿ ಹೋಟ್ಲಿಗೆ ಬಂದಿದ್ರು. ಭೂಪತಿ ಬಗ್ಗೆ ಗೊತ್ತಾಗಿ ಕೋಪ ಮಾಡ್ಕೊಂಡ್ರು. ಹಾ, ಗೊತ್ತಾಯ್ತು. ಅಮ್ಮ ಹತ್ರ ಮಾತಾಡ್ದೆ. ಭೂಪತಿ ಯಾಕಾಗ್ ಮಾಡ್ದ ಅಂತೆಲ್ಲ ಹೇಳಿದ್ಮೇಲೆ ಸಮಾಧಾನ ಆದ್ರು. ಸರಿ ಬೇಟಿ, ಇನ್ಮೇಲೆ ಎಲ್ಲಾರ ಹೋಗ್ಬೇಕು ಅಂದ್ರೆ ಯಾರಿಗಾರ ಹೇಳಿ ಹೋಗು, ಇಲ್ಲಾಂದ್ರೆ ಎಲ್ರಿಗೂ ಟೆನ್ಷನ್ಗೆ ಆಯ್ತದೆ. ಅದು ನಿನ್ನೆನೆ ಅರ್ಥ ಆಯ್ತು. ಏನಾಯ್ತು? ಯಾಕಿಬ್ರು ಇಷ್ಟು ಗಾಬರಿ ಆಗಿದ್ದೀರಾ? ಏನಿಲ್ಲ, ಒಂದು ನಿಮಿಷ ಬಂದ್ವಿ. ಸರಿಯಾಗಿ ನೋಡಿದ್ಯಾ ಆರ್ತಿ? ಈಗ ಉಂಗ್ರ ಸಿಗ್ತಿಲ್ಲ ಅಂದ್ರೆ ಏನರ್ಥ? ಕಡೆದಾಗ ಎಲ್ಲಿ ನೋಡಿದ್ದು? ನಂಗೆ ಸರಿಯಾಗಿ ನೆನಪಿದಿರಿ, ಬೀರುಳ್ಳೆ ಇಟ್ಟಿದ್ದೆ. ಇವಾಗ ಬೀರು ಪೂರ್ತಿ ಜಾಲಾಡ್ಬಿಟ್ಟೆ. ಬಟ್ಟೆ ಎಲ್ಲ ಒದ್ರೆ ಕಿತ್ತು ಹಾಕಿ ನೋಡಿದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಪಾಪು ಅದೇ ಡಿಸೈನ್ ಬೇಕು ಅಂತ ಸೆಲೆಕ್ಟ್ ಮಾಡಿ ತಂದಿರೋದು. ಈಗಿಲ್ಲ ಅಂದ್ರೆ ರಂಪ ಮಾಡ್ತಾಳೆ. ಒಂದ್ ವೇಳೆ ಪಾಪು ಸುಮ್ಮನೆ ಇದ್ರು ಬೀಗ್ರ ಮುಂದೆ ಬಂದವ್ರ ಮುಂದೆ ಎಲ್ಲ ಮರ್ಯಾದೆ ಹೋಗುತ್ತಲ್ಲ. ಅಂಕಲ್, ಏನಾಯ್ತು? ಯಾಕಿಬ್ರು ಗಾಬರಿ ಆಗಿದ್ದೀರಾ? ನಿಶ್ಚಿತಾರ್ಥದ ಉಂಗ್ರ ಕಾಣಿಸ್ತಿಲ್ಲ ನಕ್ಷತ್ರ. ರೂಮಲ್ಲೇ ಇಟ್ಟಿದ್ದೆ, ಇವಾಗ ಕಾಣಿಸ್ತಾ ಇಲ್ಲ. ಅಯ್ಯೋ, ರೂಮಲ್ಲಿ ಇಟ್ಟಿದ್ದೆಲ್ಲೋಗುತ್ತೆ? ನೀವು ಬೇರೆ ಎಲ್ಲೋ ಇಟ್ಟು ಮರ್ತಿರ್ಬೇಕು. ನಾನು ಅದೇ ಅಂತೀನಿ. ನಾನು ಎಲ್ಲಾ ಕಡೆ ಹುಡುಕ್ದೆ, ಎಲ್ಲೂ ಕಾಣಿಸ್ತಿಲ್ಲ. ಅಯ್ಯೋ, ಏನ್ರಿ ಮಾಡೋದು ಇವಾಗ? ಒಂದ್ ಕೆಲ್ಸ ಮಾಡ್ಲಾ, ಬೇರೆ ಹೊಸ ರಿಂಗ್ ಇದೆ, ತಗೊಂಬಂದ್ಬಿಡ್ಲಾ? ಬೇರೆ ಉಂಗ್ರನ? ಬೇರೆ ಉಂಗ್ರ ಅಂದ್ರೆ ಪಾಪು ಹಾಕೊಂತಾಳ? ಹಾಕೊಳ್ಳೇಬೇಕು, ಬೇರೆ ದಾರಿನೇ ಇಲ್ಲ. ಈಗ ಆ ಉಂಗ್ರ ಹುಡುಕ್ತಾ ಕೂತ್ರೆ ಮುಹೂರ್ತ ಮೀರೋಗತ್ತಷ್ಟೇ. ರೂಮಲ್ಲಿ ಇಟ್ಟಿದ್ ಕಾಣಿಸ್ತಾ ಇಲ್ಲ ಅಂದ್ರೆ ಆಶ್ಚರ್ಯ ಆಗುತ್ತೆ. ಎಲ್ಲೂ ಹೋಗುತ್ತೆ? ಇಲ್ಲೇನ್ ಮಾಡ್ತಾ ಇದ್ದೀರಾ? ಅದು ನನಗೆ ಬಾತ್ರೂಮ್ ಹೋಗ್ಬೇಕಿತ್ತು, ಅದಕ್ಕೆ ಇಲ್ಲಿ ಬಂದೆ. ಅದೆಲ್ಲಿದೆ ಅಂತ ನಾನು ಹುಡ್ಕೊಂಡ್ ಬರ್ತೀನಿ. ನೀವು ಶಾಸ್ತ್ರ ಬಿಟ್ಟು ಹೋಗ್ಬೇಡಿ. ಅಯ್ಯೋ, ಇಟ್ಟಿರೋಳು ನಾನೇ, ನನಗೆ ಸಿಗ್ಲಿಲ್ಲ, ಇನ್ ನಿನಗ್ ಸಿಗತ್ತಾ? ಇನ್ನೊಂದ್ಸಲ ಎಲ್ಲ ಕಡೆ ಹುಡುಕ್ತೀನಿ, ಸಿಗುತ್ತೆ. ನೀವು ಟೆನ್ಷನ್ ತಗೋಬೇಡಿ. ನೀವು ಹೋಗಿ ಶಾಸ್ತ್ರ ಕೂತ್ಕೊಳ್ಳಿ. ಹೋಗಿ ಅಂಕಲ್. ಚಾಚಾ, ಬಂದೆ ಬೇಟ. ಅಲ್ಲೂ ರಾಜು ಬೇಟ, ಇವತ್ತು ನಾವು ಮಾಡಿರೋ ಅಡಿಗೆಗೆಲ್ಲ ಮಿಕ್ಕತ್ತಿದೆ ಅಂತ ಕಾಣಿಸ್ತಿದೆ. ಮನೆಯವ್ರಿಗೆ ಬಿಟ್ಟು ಬೇರೆ ಯಾರಿಗೂ ನೆಂಟ್ರಿಗೆ ಇಲ್ಲ. ಭೂಪತಿಗೆ ಇಷ್ಟು ಹತ್ರ ಇರೋ ನಮ್ಗೇನೆ ವಿಷಯ ಇವತ್ತು ಗೊತ್ತಾಗಿದೆ, ಮಿಕ್ದವ್ರು ಹೇಗೆ ಗೊತ್ತಾಗತ್ತೆ? ಅರ್ಜೆಂಟಾಗಿ ಮಾಡಿ ಮುಗಿಸ್ತಾ ಇದ್ದಾರೆ, ಯಾರಿಗೂ ಹೇಳಿಲ್ಲ ಅನ್ಸತ್ತೆ. ಹೌದು ರಾಜು ಬೇಟ, ಇದು ದೊಡ್ಡವ್ರದ್ದು ಸಮಾಚಾರ. ಅವರು ಎಲ್ಲ ನಮ್ದು ತರ ಸಂತೆಗೆ ತರ ಮಾಡಕ್ಕಿಲ್ಲ. ಅವ್ರದ್ದು ಲೆವೆಲ್ಗೆ ತಕ್ಕಂತೆ ಎಲ್ಲಾರನ್ನೂ ದೊಡ್ಡವ್ರಿಗೆ ಕರೀತಾರೆ, ಮಾಡ್ಕೋತಾರೆ ಅಷ್ಟೇ. ನೋಡಿ, ನಿಮ್ಮಿಬ್ರಿಗೂ ನಾನಂದ್ರೆ ಎಷ್ಟಿಷ್ಟ, ನನ್ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇದೆ ಅಂತ ನಂಗೆ ಗೊತ್ತು. ಆದ್ರೆ ನೀವಿವಾಗ ಮಾಡ್ತಿರೋದು ಸರಿಯಲ್ಲ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸಿ. ನಮ್ಮಿಂದ ಇನ್ನೊಬ್ಬರಿಗೆ ನೋವಾಗೋದು ಒಳ್ಳೇದಲ್ಲ. ಅರೆ ಬೇಟಿ, ಕ್ಯಾ ಬೋಲ್ ರೇ ತು? ಏನ್ ಹೇಳ್ತಾ ಇದ್ಯಾ? ನಾವು ಯಾರಿಗೆ ಏನ್ ಮಾಡಿದ್ವಿ? ಚಾಚಾ, ನನ್ಗೆ ನಿಮ್ಮ ಹತ್ರ ಮತ್ತೆ ವಾದ ಮಾಡೋ ಮನ್ಸಿಲ್ಲ, ಅಷ್ಟ್ ಟೈಮು ಇಲ್ಲ. ಅಲ್ಲಿ ಮುಹೂರ್ತ ಮೀರೋಗ್ತಿದೆ. ದಯವಿಟ್ಟು ಉಂಗ್ರ ಕೊಡಿ, ಅಲ್ಲೆಲ್ಲರೂ ಗಾಬರಿ ಆಗಿದ್ದಾರೆ. ಅರೆ ಬೇಟಿ, ಉಂಗ್ರನ? ಯಾವ ಉಂಗ್ರ ಬೇಟಿ? ನಮ್ಗೆ ಒಂದು ಅರ್ಥ ಆಗ್ತಾ ಇಲ್ಲ ಬೇಟಿ. ಚಾಚಾ ಪ್ಲೀಸ್, ನೀವಿಬ್ರು ಸೇರ್ಕೊಂಡು ಹುಡುಗಾಟ ಆಡ್ಬೇಡಿ.
ಅಲ್ಲೆಲ್ಲರೂ ಕಾಯ್ತಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಉಂಗ್ರ ಕೊಡಿ. ಮುಹೂರ್ತ ಮೀರೋದ್ಮೇಲೆ ನಿಶ್ಚಿತಾರ್ಥ ಆದ್ರೆ ಅದು ಒಳ್ಳೇದಲ್ಲ. ನಾನ್ ಪ್ರೀತಿಸ್ತಿರೋ ಹುಡ್ಗ ಇನ್ಯಾರನ್ನೋ ಮದ್ವೆ ಆಗ್ತಾನೆ ಅಂದ್ರೆ ಖಂಡಿತವಾಗ್ಲೂ ಬೇಜಾರಾಗೆ ಆಗುತ್ತೆ. ಹಾಗಂತ ಅದನ್ನ ನಿಲ್ಸಿ ಆ ಜಾಗದಲ್ಲಿ ನಾನಿರ್ಬೇಕು ಅಂತ ಆಸೆ ಪಡೋ ಸ್ವಾರ್ಥಿ ಅಲ್ಲ ಚಾಚಾ ನಾನು. ಅವರಿಬ್ರು ಖುಷಿಯಾಗಿರ್ಲಿ. ಆ ರಿಂಗ್ ಕೊಡಿ. ಈ ತರ ಎಲ್ಲ ಮಾಡಿ ನಿಶ್ಚಿತಾರ್ಥ ನಿಲ್ಸ್ತೀನಿ ಅಂದ್ರೆ ಅದಕ್ಕೆ ಖಂಡಿತ ನಾನು ಅವಕಾಶ ಮಾಡ್ಕೊಡಲ್ಲ. ದೇಖೋ ಬೇಟಿ, ನಿಂದು ನೋವು ನಮ್ಗೆ ಅರ್ಥ ಆಗ್ತದೆ. ಹಾಗಂತ ನೀನ್ ತಿಳ್ಕೊಂಡ್ರ ಹಾಗೆ ನಾವು ಯಾವುದು ಉಂಗ್ರನೂ ಕದ್ದಿಲ್ಲ. ಅಲ್ಲಾಕಿ ಕಸಬ್, ನಾವು ಆ ಉಂಗ್ರಾಗೆ ಕದ್ದಿಲ್ಲ. ಅವರು ಬೇರೆ ಎಲ್ಲಾರ ಮಡಗಿರ್ಬೇಕು, ಹೋಗಿ ಕೇಳು ಅವ್ರಿಗೆ. ನೀವು ತಗೊಂಡಿಲ್ವಾ? ನೀವು ನಿಶ್ಚಿತಾರ್ಥ ನಿಲ್ಸ್ಬೇಕು ಅಂತೆಲ್ಲ ಮಾತಾಡ್ತಿದ್ರಲ್ಲ, ಅದಕ್ಕೆ ನೀವೇ ಉಂಗ್ರ. ಸಾರಿ ಚಾಚಾ, ಸಾರಿ ರಾಜಣ್ಣ, ನಾನು ಬೇರೆ ಕಡೆ ಹುಡುಕ್ತೀನಿ. ನಕ್ಷತ್ರ, अरे हराम खोर, क्या रे, चोरी काम कर दिया राजू तू. ಉಂಗ್ರ ನೀನ್ ಕದ್ದೆ? ನನಗೆ ನಕ್ಷತ್ರ ನೋಡ್ತಿದ್ರೆ ಸಂಕಟ ಆಗ್ತಾ ಇತ್ತು ಚಾಚಾ. ಮನ್ಸು ತಡಿಲಿಲ್ಲ, ಹೇಗಾದ್ರೂ ಮಾಡಿ ಎಂಗೇಜ್ಮೆಂಟ್ ನಿಲ್ಸ್ಬೇಕಂತ ಈ ತರ ಮಾಡಿದೆ. ಮತ್ತೆ ಇಂಥ ತಪ್ಪು ಮಾಡ್ಬೇಡಿ ರಾಜಣ್ಣ. ಭೂಪತಿಗೆ ಗೊತ್ತಾದ್ರೆ ನಮ್ಮನ್ನ ಈ ಜನ್ಮದಲ್ಲಿ ಕ್ಷಮಿಸಲ್ಲ. ಅರೆ ರಾಜು, ಕ್ಯೂರೇ ಐಸಾ ಹರಾಮಿ ಕಾಮ್ ಕಿಯಾ? ಕೆಲಸ ಮಾಡೋದ್ರ ಜಾಗದಲ್ಲಿ ಹಿಂಗೆ ಮಾಡ್ತಾರೆ? ನನಗೆ ಕ್ಷಮಿಸ್ಬಿಡಿ ಚಾಚಾ. ಎಂಗೇಜ್ಮೆಂಟ್ ನಿಂತ್ರೆ ನಕ್ಷತ್ರ ಚೆನ್ನಾಗಿರ್ತಲ್ಲ ಅಂತ ಈ ತರ ಮಾಡಿದೆ. ನಾನು ಕೇಳೋ ಅವಳ ಮುಖ ನೋಡಕ್ ಆಗ್ತಾ ಇಲ್ಲ.